ಎಲ್ಲಿಂದ ಬರ್ತಾ ಇದ್ಯಾ ಮಾಮ್? ಅದು ನಿತ್ಯ ಟೆಂಪಲ್ಗೆ ಹೋಗಿ ಬರ್ತಾ ಇದ್ಯಾ? ಗಂಗಾ ಬದುಕ್ತಾಳ ಇಲ್ಲ ಸಾಯ್ತಾಳ ಅಂತ ಶಾಸ್ತ್ರಿಗಳನ್ನ ಕೇಳಿದ್ಯಾ? ಶಾಸ್ತ್ರಿಗಳು ಏನಂದ್ರು? ಗಂಗಾ ಬದುಕ್ತಾಳ ಅಂತ ಇಲ್ಲ ಸಾಯ್ತಾಳ ಅಂತ? ಶಾಪ ಕೊಟ್ಟಿರೋ ವಂಶದವರು ಗಂಗಾ ಬದುಕ್ತಾಳೆ ಅಂತ ಹೇಗೆ ಹೇಳ್ತಾರೆ? ಸಾಯ್ತಾಳೆ ಅಂತಾನೆ ಹೇಳಿರ್ತಾರೆ. ಆಮ್ ಐ ರೈಟ್ ಮಾಮ್? ಅಲ್ಲಿಂದ ಎಲ್ಲಿ ಹೋಗಿದ್ದೆ ಮಾಮ್? ಜೈ ಮನೆಗಲ್ವಾ? ಗಂಗಾ ಹತ್ರ ಡೇಂಜರ್ ಇದೆ ಅಂತ ಅವಳಿಗೆ ಹುಷಾರಾಗಿರು ಅಂತ ಹೇಳಿರ್ತೀಯ ಅಲ್ವಾ? ಯಾಕೆ ವೇಸ್ಟ್ ಆಫ್ ಟೈಮ್ ಮಾಡ್ಕೊಂತ ಇದ್ಯಾ? ಅವಳ ಡೆತ್ ಆಲ್ರೆಡಿ ಕನ್ಫರ್ಮ್ ಆಗಿದೆ. ತಡಿಯೋಕೆ ನೀನ್ ಯಾರು? ಆ ಶಾಸ್ತ್ರಿಗಳು ಯಾರು? ದೇವ್ರು ಕೂಡ ಅವಳನ್ನ ಕಾಪಾಡಲ್ಲ. ಇವತ್ತಿಡೀ ನೀನು ನನ್ನೇ ಫಾಲೋ ಮಾಡ್ತಿದ್ಯಾ ನಿತ್ಯ? ಇಲ್ಲ ಮಾಮ್, ನಿನ್ ಥಾಟ್ಸ್ನ ವಾಚ್ ಮಾಡ್ತಾ ಇದ್ದೀನಿ. ನೀನೊಬ್ಳು ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಮಾಮ್. ಲಾಸ್ ಆಗಿರೋ ಪ್ರಾಜೆಕ್ಟ್ನ ನಿನ್ನಂತವಳು ಟೇಕ್ ಆಫ್ ಮಾಡಬಾರ್ದು. ನೀನು ಐರನ್ ಲೇಡಿ. ಯಾರೋ ಸಂಬಂಧ ಇಲ್ದೇ ಇರೋಳು ಸತ್ರೆ ಬೇಜಾರಾಗೋದಾ? ಯಾಕೆ ಮಾಮ್? ಯಾಕೆ ನಿನ್ ಕ್ಯಾರೆಕ್ಟರ್ನ ನೀನೇ ಕಿಲ್ ಮಾಡ್ಕೊಳ್ಳೋದು? ಇಷ್ಟು ದಿನ ಅವ್ರ ಫಸ್ಟ್ ನೈಟ್ನ ತಡಿತಾ ಇದ್ದೆ. ಆ ಗಂಗಾ ಡೆತ್ನ ತಡಿಯೋಕ್ಕಾಗಲ್ಲ ಮಾಮ್. ಯಾಕಂದ್ರೆ ಅದು ಶಾಪ. ಈಗ ನೀನು ಮಾಡ್ಬೇಕಾದ್ದು ಶಾಪಕ್ಕೆ ಹೆದ್ರೋದು, ಗಂಗಾನ ಕಾಪಾಡೋದು ಅಲ್ಲ ಮಾಮ್. ಅವಳನ್ನ ಮನೆಯಿಂದ ತಪ್ಪಿಸಿ ಹಳ್ಳಿಗೆ ಓಡಿಸೋದು, ನನ್ನ ಜೈ ಮನೆಗೆ ಕಳ್ಸೋದು, ನಾನು ಜೈ ಸೇರಿ ಸಂಸಾರ ಮಾಡೋದನ್ನ ನೋಡೋದು. ಅದನ್ನ ಬಿಟ್ಟು ಏನೇನೋ ಮಾಡ್ತಾ ಇದ್ಯಾ. ನಿನ್ ಪಾತ್ರ ಮುಗ್ದಿದೆ ಅಂತ ಆ ಗಂಗಾಗೆ ಹೇಳು ಮಾಮ್. ಓ, ನೀನು ಹೇಳೋಕ್ಕಾಗಲ್ಲ ಅಲ್ವಾ? ದೆನ್ ಆ ಯಮ್ಮನೇ ಹೇಳ್ತಾನೆ, ಅವಳನ್ನ ಮೇಲ್ ಕರ್ಕೊಂಡು ಹೋಗ್ತಾನೆ. ಇನ್ ಕೇಸ್ ಆ ಯಮ್ಮ ಕೂಡ ಡಿಲೇ ಮಾಡ್ದ ಅನ್ಕೋ, ಶಾಪದ ಹೆಸರಲ್ಲೇ ನಾನೇ ಅವಳನ್ನ ಮುಗಿಸ್ಬಿಡ್ತೀನಿ. ಗಂಗಾನ ನೀನು ಹಳ್ಳಿಗೆ ಕಳಿಸ್ತೀಯೋ ಇಲ್ಲ ನಾನೇ ಮೇಲ್ ಕಳಿಸ್ಬೇಕೋ ನೀನೇ ಬೇಗ ಡಿಸೈಡ್ ಮಾಡು. ಭಗವಂತ, ಗಂಗಾ ನನ್ನ ಶತ್ರು ಅಂತಿದ್ದಾಳೆ, ನಿತ್ಯ ಗಂಗಾಗೆ ಶತ್ರು ಆಗಿದ್ದಾಳೆ. ಇಬ್ರು ಮಕ್ಕಳ ಮಧ್ಯ ಒದ್ದಾಡುಕ ನೀನನ್ನ ಹುಡ್ಸಿದ್ದು ನನಗೆ ಯಾಕೆ ಶಿಕ್ಷೆ ದೇವ್ರೆ? ಅಯ್ಯೋ, ಏನ್ರಿ ಈ ಕೆಲ್ಸ ಎಲ್ಲ? ನಾನ್ ರೆಡಿ ಮಾಡ್ತೀನಲ್ಲ. ಯಾರ್ ಮಾಡಿದ್ರಿ ಏನ್ ಬಂಗಾರ? ಏನಾಯ್ತೆ? ಏನಿಲ್ಲ ರೀ. ಏನಾಯ್ತು ಹೇಳು. ಬೆಳಗ್ಗೆ ಕೆಳಗ್ ಬೀಳೋಕಾದ್ನಲ್ಲ ರೀ, ಆಗ ಕಾಲ್ ಸ್ವಲ್ಪ ಉಳ್ಕಿರೋ ಹಾಗಿದೆ. ನೋವಾಗ್ತಿದ್ಯಾ? ಆಹಾ, ನೋವೇನಿಲ್ಲ. ಮತ್ತೆ ಅಮ್ಮ ಅಂತ ಕೂಗ್ದೆ? ನಮ್ಮಮ್ಮನ್ನ ನೆನ್ಪು ಮಾಡ್ಕೊಂಡೆ ಅಷ್ಟೇ. ಕಾಲ್ ತೋರ್ಸು. ಅರೆ, ಏನಾಗಿಲ್ಲ ರೀ. ಕಾಲ್ ತೋರ್ಸು ಅನ್ನಲ್ಲ. ಅಯ್ಯೋ, ನೀವು ಕೆಳಗಡೆ ಕೂತಿದ್ದೀರಲ್ಲ ರೀ. ಈ ಕಾಲ? ಅರೆ, ನನ್ ಕಾಲ್ ಹಿಡಿತೀರಲ್ಲ. ಯಾವ ಕಾಲು ಹೇಳು? ಏನ್ರಿ, ಈ ಕಾಲು. ಓಕೆ, ನೋವೆಲ್ಲಿ ಹೇಳು? ಇಲ್ಲ ಇಲ್ಲ.
ಇಲ್ಲಿ ಆ, ಅಲ್ಲೇ. ಹೇಳ್ಬೇಕಲ್ವಾ? ಬೆಳಿಗ್ಗೆಯಿಂದ ನೋವಿಂದ ಒದ್ದಾಡ್ತಿದ್ಯಾ. ಚಾರ್ಟರ್ ಬಾಕ್ಸ್ ತರ ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಿದ್ದೆ. ಇಂಥ ವಿಷಯ ಮಾತ್ರ ಹೇಳಲ್ಲ. ಏನಾಗಿಲ್ಲ ರೀ, ಸಣ್ಣ ನೋವು. ಏನ್ರಿ ಇದು ಕಣ್ಣೀರು? ನಿಂಗೇನಾದ್ರೂ ಆದ್ರೆ ನಾನು ಸಹಿಸಲ್ಲ. ಅಂತೂ ನನ್ನಂದ್ರೆ ಎಷ್ಟು ಪ್ರೀತಿ ನಿಮ್ಗೆ. ಇಲ್ಲಿವರೆಗೂ ನಿಮ್ಗೋಸ್ಕರ ಹಾಕ್ತಿರೋ ಕಣ್ಣೀರ್ನ ನನ್ಗೋಸ್ಕರ ಹೊರಗೆ ಹಾಕ್ತೀರಾ? ಮನ್ಸಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ನನ್ನಂತ್ರ ಇಷ್ಟ ಇಲ್ಲ ಅಂತ ಇಷ್ಟು ದಿನ ಹೇಗಿರ್ತಾ ಇದ್ರಿ? ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ನಿನ್ನಿಂದ ದೂರ ಇರ್ತೀನ ಗಂಗಾ. ನೀನು ಮೋಸ ಮಾಡ್ದೆ ಅಂತ ಹೇಳಿದ್ದೆ. ನನ್ನನ್ನು ನಾನೇ ಮೋಸ ಮಾಡ್ಕೋತಿದ್ದೆ ಅಂತ ನಂಗೆ ಗೊತ್ತಿಲ್ವ ಗಂಗಾ? ನೀನು ಸುಳ್ಳು ಹೇಳ್ದೆ ಅನ್ನೋ ನನ್ನ ಆ್ಯಕ್ಟಿಂಗಲ್ಲೂ ಸುಳ್ಳಿತ್ತು ಅಂತ ನಿಂಗೆ ಗೊತ್ತಿರ್ಲಿಲ್ವಾ? ನೀನು ನನಗೆ ಕನೆಕ್ಟ್ ಆಗಿದ್ದಲ್ಲ ಗಂಗಾ. ಅಡಿಕ್ಷನ್ ಸಾಯಿಸ್ಬಿಡ್ತೀನಿ ಮತ್ತೆ ಆ ಮಾತಾಡಿದ್ರೆ. ನಾನೇ ನಿನ್ನ ಸಾಯಿಸ್ತೀನಿ. ಮಾತ್ಗೂ ಹಾಗನ್ಬೇಡ ಗಂಗಾ. ಪ್ರತಿ ಗಂಡನು ತನ್ನ ಹೆಂಡತಿಗೆ ಶ್ರೀರಾಮ ಆಗಿರ್ಬೇಕು ಅನ್ಕೋತಾನೆ. ಆದ್ರೆ ಆ ರಾಮಂಗ್ ಸಿಕ್ಕಿದ್ದು ವನವಾಸ. ಹೆಣ್ಮಕ್ಳೆಲ್ಲ ಸೀತೆ ಆಗಿರ್ಬೇಕು ಅನ್ಕೋತಾರೆ. ಆದರೆ ಆ ಸೀತೆಗೂ ನಿಂದನೆ ತಪ್ಪಲಿಲ್ಲ. ಕಾಲ ಯಾವುದಾದ್ರೂ ರಾಮನ್ನ ಕಾಡೋ ಶೂರ್ಪನಕ್ಕಿ, ಸೀತೆನ ಕಾಡೋ ರಾವಣ ಇದ್ದೇ ಇರ್ತಾರೆ. ನಮ್ಮ ಕಥೆಯಲ್ಲಿ ಆ ಥರ ವಿಲನ್ಸ್ ಇರಬಾರ್ದು ಅಂತ, ನಾವು ದೂರ ಆಗಬಾರ್ದು ಅಂತ ಆಸೆ ಪಡ್ತೀನಿ. ರಾಮನ ಮೇಲೆ ಶೂರ್ಪನಕ್ಕೆ ಆಸೆ ಪಟ್ರು
ಸೀತೆ ಮೇಲೆ ರಾವಣಾಸುರ ಆಸೆ ಪಟ್ರು. ರಾಮಂಗೆ ಸೀತೆ ಸಿಕ್ಕಿದ್ಲೆ ಹೊರತು ಶೂರ್ಪನಕ್ಕಿಗೆ ರಾಮ ಸಿಗ್ಲಿಲ್ಲ. ರಾವಣಾಸುರಂಗೆ ಸೀತೆ ಸಿಗ್ಲಿಲ್ಲ. ನಾವು ದೂರ ಆಗಲ್ಲ ರೀ. ನಮ್ಮನ್ನ ಯಾರು ದೂರ ಮಾಡಲ್ಲ. ಕೊನೆಗೆ ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಾಳೆನೇ ಅಮಾವಾಸ್ಯೆ. ಸೂರ್ಯವಂಶದವರು ಮಾಡಿರೋ ಘೋರ ಅಪರಾಧಕ್ಕೆ ಶಿಕ್ಷೆಯಾಗಿ ಶಾಪ ಸಿಕ್ಕಿರೋ ಕತ್ಲಿನ ರಾತ್ರಿ. ಈ ಅಮಾವಾಸ್ಯೆ ದಿನ ಆ ಮನೆ ಸೊಸೆಯಂದ್ರು ಶಾಪಕ್ಕೆ ಬಲಿಯಾಗಿತ್ತು. ಅಂದರೆ ನಾಳೆ ಅಮಾವಾಸ್ಯೆನೇ ಗಂಗಾ ಜೀವನದಲ್ಲಿ ಕೊನೆ ದಿನಾನ. ಅದಕ್ಕೆ ಅಗ್ನಿಜ್ವಾಲೆ ಉರಿತಿದ್ಯಾ. ಗಂಗಾ ಕಡೆಗೆ ಮೃತ್ಯು ಓಡ್ತಾ ಇದೆಯಾ. ಈ ಮೃತ್ಯು ತಾಂಡವದ ಬಗ್ಗೆ ರೂಪಾಗೆ ಹೇಳಬೇಕು. ನಾಳೆ ಗಂಗಾ ಹೊರಗಡೆ ಬರಬಾರ್ದು ಅಂತ ಎಚ್ಚರಿಸಬೇಕು. ನಿಂಗೇನಾದ್ರೂ ಆದ್ರೆ ನಾನು ಸಹಿಸಲ್ಲ ಗಂಗಾ. ನೀನಿರೋ ತನಕ ಅಷ್ಟೇ ಗಂಗಾ. ನನ್ನ ಆನಂದ ಆಗ್ಲಿ, ಆರೋಗ್ಯ ಆಗ್ಲಿ, ಆವೇಶ ಆಗ್ಲಿ, ಅಧಿಕಾರ ಇರ್ಲಿ, ನಂಗೆ ಅಂಥದ್ದೇನೂ ಗೊತ್ತಿಲ್ಲ. ಮುದ್ದು ಬರೋ ಹಾಗಿದ್ರೆ ಮುದ್ದು ಕೊಟ್ಟೆ. ಅಷ್ಟಾಸೆ ಇದ್ರೆ ತುಟಿ ಮೇಲೆ ಕೊಡ್ಬೋದಲ್ವಾ, ಹಣೆ ಮೇಲೆ ಯಾಕೆ? ನನ್ ಮುತ್ತು ನನ್ನ ಇಷ್ಟ. ಹಾಗಾಗಲ್ಲಮ್ಮ, ಕೇಳಿದ ಕಡೆ ಕೊಡ್ಬೇಕು. ಕೇಳೋದಿಕ್ಕೆ ಆಗ ನೀವು ಎಚ್ಚರ ಇರ್ಲಿಲ್ವಲ್ಲ. ಎಚ್ಚರ ಆಗಿ ಈಗ ಕೇಳ್ತಿದ್ದೀನಲ್ಲ. ಕೇಳ್ದೆ ಕೊಡೋ ಮುತ್ತೆ ಮುತ್ತು ಅಂದಿದ್ದಾರೆ ಇನ್ನೊಬ್ರು ಕವಿ. ಏನು ಗೊತ್ತಿಲ್ಲ ಅಂದೆ. ನಿಮ್ಗಿಂತ ಕಡಿಮೆ ಗೊತ್ತು. ತಪ್ಪಿಸ್ಕೋತಿದ್ಯಾ? ಕಾಫಿ ತರ್ತೀನಿ. ಶುಗರ್ ಹಾಕ್ತೆ ತಗೋಬಾ.
ಶೇರ್ ಮಾಡ್ಕೊಳ್ಳೋಣ. ಓಕೆ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಅಮ್ಮ. ಆಗ್ಲೇ ಎದ್ಬಿಟ್ಟಿದ್ಯಾ? ಸ್ವಲ್ಪ ಹಾಯಾಗಿ ಮಲಗ್ಬೋದಿತ್ತಲ್ವಾ? ಇಲ್ಲಿ ಕೊಡು. ಬೆಳಗಾದ್ಮೇಲೆ ನನಗೆ ನಿದ್ರೆ ಬರಲ್ಲ ಅತ್ತೆ. ಜೈ ಎದ್ನಾ? ಎದ್ರು ವಾಶ್ರೂಮಿಗೆ ಹೋದ್ರೇನೋ. ಟ್ಯಾಂಕಲ್ಲಿ ನೀರಿಲ್ಲ, ಸ್ವಲ್ಪ ಮೋಟ್ರ್ ಆನ್ ಮಾಡ್ಬಿಟ್ಟು ಬಂದ್ಬಿಡು. ಹೋಗು. ಹಾ. ಸ್ಪಾರ್ಕ್ ಬರ್ತಿದೆಯಲ್ಲ, ವೈರ್ಸ್ ಕಟ್ ಆಗಿರ್ಬೇಕು. ಎಲೆಕ್ಟ್ರಿಷಿಯನ್ ಕಾಲ್ ಮಾಡಿ ರಿಪೇರ್ ಮಾಡು ಅಂತ ಹೇಳಬೇಕು. ಸಿಗ್ನಲ್ ಬರ್ತಿಲ್ವಲ್ಲ? ಅಮ್ಮ ಗಂಗಾ, ಆ ಸ್ವಿಚ್ ಮುಟ್ಬಿಡಮ್ಮ. ಯಾಕೆ ಮಾವ? ಸ್ವಿಚ್ ಬೋರ್ಡ್ ಅಲ್ಲಿ ವೈರ್ಸ್ ಕಟ್ ಆಗಿದೆಯಮ್ಮ, ಕರೆಂಟ್ ಪಾಸ್ ಆಗ್ತಿದೆ. ಹೌದು ಮಾವ. ಅಮ್ಮ, ಮುಟ್ಟಿದ್ರೆ ಶಾಕ್ ಹೊಡಿತಿತ್ತು. ಎಲೆಕ್ಟ್ರಿಷಿಯನ್ ಬರ್ತಿದ್ದಾನಮ್ಮ, ರಿಪೇರ್ ಮಾಡ್ತಾನೆ. ರಿಪೇರಿ ಆದ್ಮೇಲೆ ಮೋಟರ್ ಆನ್ ಮಾಡಿ ಮಾವ, ಮನೇಲಿ ನೀರ್ ಬರ್ತಾ ಇಲ್ಲ. ಸರಿನಮ್ಮ.